ಇನ್ನು ಈಗ ನೀವು ರೀಸೆಂಟಾಗಿ ನೋಡಿರ್ತೀರ ಕಾರ್ಗಿಲ್ ಯುದ್ಧದಲ್ಲಿ ನೀವು ವಿಕ್ರಮ್ ಬತ್ರಾ ಅವ್ರ ಹೆಸರು ಕೇಳಿರ್ತೀರ. ವಿಕ್ರಮ್ ಬತ್ರಾ ನೀವು ಏನೋ ಒಂದು ಅವ್ರ ಬಗ್ಗೆ ಒಂದು ಮೂವಿನೂ ಬಂದಿತ್ತು. ಆ ಮೂವಿ ಇದರಿಂದ ವಿಕ್ರಮ್ ಬತ್ರಾ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿದೆ. ವಿಕ್ರಮ್ ಬತ್ರಾ ಅವರು 4 ಪಾಯಿಂಟ್ಗಳನ್ನ ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಗೆದ್ದುಕೊಟ್ಟಿದ್ದಾರೆ. ಅವರ ಬಗ್ಗೆ ಒಂದು ಕತೆ ಹೇಳಿದ್ರೆ, ನಾವು ಈಗ ಕಾರ್ಗಿಲ್ ಯುದ್ಧದಲ್ಲಿ 527 ಜನ ಒಂದು ಒಂದು ಯೋಧರು ವೀರಮರಣ ಹೊಂದಿದ್ದಾರೆ. ಆ ವೀರಮರಣ ಹೊಂದಿರೋ ಕತೆಗಳನ್ನ ಹೇಳ್ತಾ ಹೋದ್ರು ನಾವು ಒಂದೊಂದಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೋ ತಿಳಿಸ್ಕೊಡ್ತೀನಿ. ವಿಕ್ರಮ್ ಬತ್ರಾ ಅವರ ಕಥೆಯಲ್ಲಿ ಬರೀ ಅವರ ಸಾಹಸದ ಕಥೆಗಳೇ ಇಲ್ಲ, ಅವರ ಪ್ರೇಮ ಕಥೆಗಳು ಇವೆ. ನನ್ನ ಇನ್ನೊಂದು ಕೋರಿಕೆ ಏನು ಅಂದರೆ, ಇಂಥ ನಮ್ಮ ಸಾಹಸ ಕಥೆಗಳು ನಮ್ಮ ಮಕ್ಕಳಿಗೆ ಯಾಕೆ ನೀವು ಪಠ್ಯಪಾಠದಲ್ಲಿ ಸೇರಿಸಲ್ಲ? ನಮ್ಮ ಮಕ್ಕಳು ನಮ್ಮ ಇತಿಹಾಸನ ತಿಳ್ಕೊಳ್ಳೋದು ಬೇಡವಾ? ನಮ್ಮ ಸೈನಿಕರ ವೀರಗಾಥೆಗಳನ್ನು ತಿಳ್ಕೊಳ್ಳೋದು ಬೇಡವಾ? ಹೇಳಿದಾಗೆ ವಿಕ್ರಮ್ ಬತ್ರಾ ಅವರು ಒಂದು ಯಾರೋ ಸೀಮಾ ಅನ್ನೋದೊಂದು ಏನೋ ಅವರು ಚೀಮಾ ಅನ್ನೋರದ್ದು ಸರ್ನೇಮ. ಆ ಹೆಣ್ಮಗಳನ್ನ ಅವ್ರನ್ನ ಡಿಂಪಲ್ ಚೀಮಾ ಅಂತ ಹೆಣ್ಮಗಳನ್ನ ಇಷ್ಟಪಡ್ತಿರ್ತಾರೆ. ಅವ್ರದ್ದು ಮನೇಲಿ ಇನ್ನೂ ಮಾತುಕತೆಗಳು ನಡೀತಿರುತ್ತೆ. ಇವರು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ 4-5 ಪಾಯಿಂಟ್ಗಳು, ನಿರ್ಣಾಯಕ ಪಾಯಿಂಟ್ಗಳನ್ನು ಭಾರತಕ್ಕೆ ಗೆದ್ದುಕೊಡ್ತಾರೆ. ಅವರು ನಮ್ಮ ಕರ್ನಾಟಕದವರು ಒಬ್ಬರು ನವೀನ್ ನಾಗಪ್ಪ ಅನ್ನೋರನ್ನ ಉಳಿಸ್ತಾ ಅವರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಇಂಥ ವಿಕ್ರಮ್ ಬತ್ರಾ ಸಾಹಸದ ಜೊತೆಗೆ ಈಗ ಇನ್ನೇನು ಡಿಂಪಲ್ ಚೀಮಾ ಅಂತ ಹೆಣ್ಮಗಳ ಹೆಸರು ಹೇಳಿದ್ರಲ್ಲ, ಆ ಹೆಣ್ಣು ಮಗಳು ಮದುವೆ ಆಗದಿದ್ದಂಗೆ ಇವತ್ತಿಗೂ ವಿಧವೆ ಜೀವನ ನಡೆಸ್ತಾಳೆ. ಪ್ರೀತಿ ಪ್ರೇಮ ಅನ್ನೋದಕ್ಕೆ ಅದು ಬರೀ ಕೇವಲ ಇದಾಗಿರಲ್ಲ, ಅದು ತ್ಯಾಗ ಕೂಡ. ನಾನು ಹೆಣ್ಮಗಳು ಮುಂದಿನ ದಿನಗಳಲ್ಲಿ ಅದು ಎಲ್ಲರೂ ಹಾಗೆ ಮಾಡಿ ಅಂತ ಹೇಳ್ತಿಲ್ಲ, ಇಲ್ಲ ಹೆಣ್ಮಗಳು ಸರಿ ಅಂತಲೂ ಹೇಳಲ್ಲ. ಅವರು ತನ್ನ ಜೀವನ ನಡೆಸ್ಕೋಬೇಕಿತ್ತು. ಆದರೆ ನಾನು ಪ್ರೇಮ ಕಥೆ ಉದಾಹರಣೆ ಕೂಡ ಕೇಳ್ತೀನಿ. ನಮ್ಮಲ್ಲಿ ಭಾರತದಲ್ಲಿ ನಾನು ಒಂದು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಒಬ್ಬರನ್ನ ತುಂಬ ಗ್ರೇಟ್ ಅಂತಿದ್ರು. ಅಕ್ಬರ್ ದಿ ಗ್ರೇಟ್, ಬೀರ್ಬಲ್ ದಿ ಗ್ರೇಟ್, ಶಾಜಾನ್ ದಿ ಗ್ರೇಟ್. ಇಂಥ ಕಥೆಗಳು ನಮ್ಗೆ ಓದಿಸ್ಬಿಟ್ಟಿದ್ದಾರೆ ಮೊದಲಿಂದನೂ. ಈ ಅಕ್ಬರ್ ದಿ ಗ್ರೇಟ್ ಅನ್ನೋ ಇದರಿಂದನೇ ಅವತ್ತಿನ ದಿನಾಂಕದಲ್ಲೇ ಯಾರೋ ಒಬ್ಬರು ಹೇಳಿದರು, ಏನು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ. ಅದು ಖಂಡಿತ ಸುಳ್ಳು. ಏನಕ್ಕೆಂದರೆ ಬ್ರಿಟಿಷರು ಯಾವತ್ತೂ ಹಾಗೆ ಹೇಳಿರಲಿಲ್ಲ. ಅದು ಬಂದಿದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಅದು ಫಾರ್ಸಿ ಮತ್ತು ಲ್ಯಾಂಗ್ವೇಜಿಂದ ಬಂದಿದ್ದು. ಇಷ್ಕ್ ಮೇ ಸಬ್ ಕುಚ್ ಜಾಯಜ್ ಹೈ, ಇಷ್ಕ್ ಅವ್ರ ಜಂಗ್ ಮೇ ಸಬ್ ಕುಚ್ ಜಾಯಜ್ ಅಂತ. ಇಷ್ಕ್ ಜಂಗ್ ಜಾಯ್ಜದ್ 3 ಹಿಂದಿ ಪದಗಳಲ್ಲ. ಅದು ಎಲ್ಲಿಂದ ಬಂತು? ಫಾರ್ಸಿಂದ ಬಂತು. ಅಂದರೆ ಯಾರಿಂದ ಬಂದಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಏನಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಆ ಮಾನಸಿಕತೆ ಇದೆಯಲ್ಲ ನಮ್ಮಲ್ಲಿ ಹೇಗೆ ತುಂಬಿದ್ದಾರೆ, ಅದನ್ನು ನಾವು ಕನ್ವರ್ಟ್ ಮಾಡಿಕೊಂಡು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತೀವಿ. ಯಾವತ್ತಾದರೆ ನೀವು ಕನ್ನಡದಲ್ಲಿ ಅಥವಾ ಹಿಂದಿಲಿ ಕೇಳಿದಿರಾ ಪ್ರೇಮದಲ್ಲಿ ಮತ್ತು ಯುದ್ಧದಲ್ಲಿ ಉಚಿತ, ಎಲ್ಲವೂ ಉಚಿತ ಮತ್ತು ಅನುಚಿತ ಅಂತ ಕೇಳಿದಿರ ಗಾದೆನಾ? ಇಲ್ಲ. ತಪ್ಪರೆ ಹಿಂದಿಲಿ ಕೇಳಿದಿರಾ ಜಂಗ ಯುದ್ಧ ಮೇ ಅವರು ಪ್ಯಾರ್ ಮೇ ಸಬ್ ಕುಚ್ ಉಚಿತ ಅವರು ಅನುಚಿತ ಅಂತ ಕೇಳಿದಿರಾ? ಇಲ್ಲ ಅಲ್ವಾ? ಯಾರಿಂದ ಕಲಿತಿದ್ದೀವಿ ನಾವು ಅದನ್ನು? ಈ ಥರದ ಎಲ್ಲ ವಾಕ್ಯಗಳು ನಮ್ಮ ತಲೆಯಲ್ಲಿ ತುಂಬ್ತಿದ್ದಾರೆ. ಕೆಲವರು ಬಾಲಿವುಡ್ ಗೊತ್ತಿಲ್ಲದಂಗೆ ತುಂಬ್ತಿದ್ದಾರೆ, ಕೆಲವರು ನಾವು ಬೇರೆ ಒಂದು ಇನ್ಫ್ಲೂಯೆನ್ಸ್ ಆಗ್ತಿದ್ದೀವಿ. ನನ್ನ ಪ್ರಕಾರ ಭಾರತದಲ್ಲಿ ಯುದ್ಧ ಅಂದರೆ ಧರ್ಮ, ಪ್ರೀತಿ ಅಂದರೆ ಪ್ರೇಮ, ಪ್ರೀತಿ ಅಂದರೆ ತ್ಯಾಗ, ಈ ನಿಟ್ಟಿನಲ್ಲಿ ನಾವು ಸಾಕ್ತಿದ್ದಂಥವ್ರು. ನಾನು ಕೇವಲ ಯುದ್ಧ ಧರ್ಮದಲ್ಲಿ ಮಹಾಭಾರತ ಅಥವಾ ಕುರುಕ್ಷೇತ್ರನೇ ನಿಮಗೆ ಉದಾಹರಣೆ ಕೊಡ್ತಿಲ್ಲ. ನಾನು ಇವತ್ತು ಕಾರ್ಗಿಲ್ ಯುದ್ಧದ ಉದಾಹರಣೆ ಕೂಡ ಕೊಡ್ತಿದ್ದೀನಿ. ನಾನು ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಪಾಕಿಸ್ತಾನ ಸೈನಿಕರು ಸಾವನ್ನಪ್ಪಿದಾಗ ನಮ್ಮ ಸೈನಿಕರು ಅವರ ಧರ್ಮದ ಅನುಸಾರ ಅವರ ಶವಕ್ಕೆ ಅವರ ಬಾವುಟಗಳನ್ನು ಸುತ್ತು ಮಣ್ಣು ಮಾಡಿದ್ದಾರೆ. ಅದು ಏನು ಕೇವಲ ಮಣ್ಣು ಮಾಡಿಲ್ಲ, ಅವರ ಕುರಾನೆ ಆಯ್ತು ಏನಿದ್ದಾರೆ ಈಗ ಇದ್ಕೊಂಡು ಒಬ್ಬ ಮುಲ್ಲಾನ್ ಕರೆಸಿ ಓದಿ ಅವರನ್ನು ಮಣ್ಣು ಮಾಡಿದ್ದಾರೆ. ಅದು ಭಾರತೀಯ ಸೇನೆ, ಅದು ಧರ್ಮ ಪಾಲನೆ ಮಾಡ್ತಿರೋಂಥದ್ದು. ಅದು ಪ್ರೀತಿ ಪ್ರೇಮ ಅಂತ ಹೇಳಿದ್ನಲ್ಲ, ತ್ಯಾಗ ಇದರಲ್ಲ ಡಿಂಪಲ್ ಚೀಮಾ ಮತ್ತು ಇವರು ವಿಕ್ರಮ್ ಬತ್ರಾ ಅವರು, ಎಲ್ಲ ಕಥೆಗಳು ನಮ್ಮಲ್ಲಿ ಇದೆ. ಹಾಗೇನಾದರೆ ನಾವು ಅದನ್ನು ಒಪ್ಕೊಂಡ್ರೆ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳಿ, ವಾರಲ್ಲಿ ನಮ್ಮ ಮಲಗಿರೋ ಸೈನಿಕರನ್ನು ಕತ್ತಿಗಳನ್ನು ಕಟ್ಕೊಂಡು ರುಂಡಗಳನ್ನು ಕಟ್ಕೊಂಡೋದ್ರಲ್ಲ, ಅವರು ಫೇರ್ ಆಗ್ತಾರೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ಇವತ್ತು ಹೆಣ್ಮಕ್ಳಿಗೆ ಆಸಿಡ್ ಹಾಕ್ತಿರಲ್ಲ, ಅವರು ಫೇರ್ ಆಗ್ತಾರೆ. ಅದರಿಂದ ದಯವಿಟ್ಟು ವೀಕ್ಷಕರಲ್ಲಿ ಮನವಿ, ಇನ್ನು ಮುಂದೆ ದಯವಿಟ್ಟು ಈ ಥರ ಪದಗಳನ್ನು ಬಳಕೆ ಮಾಡಬೇಡಿ. ಇನ್ನು ಸರ್, ಕೊನೆಯದಾಗಿ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಾರತೀಯ ಸೇನೆ ಸೇರ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಯುವಕರಿಗೆ ನಿಮ್ಮಿಂದ ಕೊಡುವಂಥ ಒಂದು ಒಳ್ಳೆ ಮೆಸೇಜ್? ನಾನು ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ನಾನು ಸೇನೆಗೆ ಸೇರಿಕೊಳ್ಳಿ ನೀವು ಪ್ರಯತ್ನ ಮಾಡಿ,
ಕೇವಲ ಸೈನಿಕರಿಗಲ್ಲ, ಅಧಿಕಾರಿಗಳಾಗಿ ಹೋಗ್ಬೋದು, ಇಂಜಿನಿಯರಿಂಗ್ ಮಾಡಿ ಹೋಗ್ಬೋದು, ಡಾಕ್ಟ್ರ್ ಓದಿ ಹೋಗ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋಗ್ಬೋದು ಅಂಥೇಳಿ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಹೇಗೆ ಅದಕ್ಕೆ ಸೇರ್ಬೋದು ಅಂತ ಮತ್ತು ತರಬೇತಿ ಎಲ್ಲಿ ಪಡಿಬೋದು, ತರಬೇತಿ ಹೇಗೆ ಕೇವಲ ನಾನು ಹೇಳಿದಾಗೆ ಒಂದು ಫಿಸಿಕಲ್ ಆಗಿದ್ದರಷ್ಟೇ ಅಲ್ಲ, ಸೇನೆಯಲ್ಲಿ ಸೇರೋಂಥ NDA ಪಾಸ್ ಮಾಡೋವಂಥವ್ರು ಅವರ ಮೆಂಟಾಲಿಟಿ ಸರಿ ಇಲ್ಲ ಅಂದರೆ ಯಾವತ್ತೂ ಅವರು ಸೇನೆಗೆ ಭರ್ತಿಯಾಗಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರು ಎಲ್ಲ SSBಲಿ ಅವರು ಎಲ್ಲ ಅವ್ರನ್ನ ಏನು ಪ್ರಶ್ನೆಗಳು ಕೇಳಿ ಮತ್ತು ಎಲ್ಲ ಥರದ ಅವ್ರಿಗೆ ಅಬ್ಸರ್ವೇಷನ್ ಮಾಡೇ ನಂತರ NDAಲಿ ಸೆಲೆಕ್ಷನ್ ಆಗೋಂಥದ್ದು. ಅದು NDA ಬರೀ ಕೇವಲ ಒಂದು ಸೈನ್ಯದ ಇದಲ್ಲ, ಒಂದು ಕರಿಯರ್ ಕೂಡ ಅದು. ನಾನು ಹೇಳಿದಾಗೆ ತಾಂತ್ರಿಕ ವಿಭಾಗದಲ್ಲಿ ಹೋಗ್ಬೋದು. ನಿಮಗೆ ನಿಮ್ಮ ಏನೋ ಒಂದು ರಾಷ್ಟ್ರೀಯತೆ, ರಾಷ್ಟ್ರಬದ್ಧತೆ ತಪ್ಪರೆ ಸೇವೆ ಮಾಡಬೇಕು ಅಂದರೆ ನೀವು ಫೈಟಿಂಗ್ ಫೋರ್ಸಲ್ಲಿ ಹೋಗ್ಬೋದು. ನೀವು ಒಂದು ಸರಿ ನೀವು ಯಾವುದರ ಒಂದು ವಿಭಾಗಕ್ಕೆ ಸೇರೋ ತನಕ ಅಷ್ಟೇ, ನಂತರ ರಾಷ್ಟ್ರೀಯತೆ, ರಾಷ್ಟ್ರಬದ್ಧತೆ ಎಲ್ಲ ತಂತಾಗಿ ಬರುತ್ತೆ. ಇವತ್ತು ರಾಷ್ಟ್ರೀಯತೆ, ರಾಷ್ಟ್ರಬದ್ಧತೆ ಇಲ್ಲದೆ ನಮ್ಮ ದೇಶ ಸುರಕ್ಷಿತವಾಗಿರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಸ್ವಿಗ್ಗಿಲಿ ಮತ್ತು ಝೊಮ್ಯಾಟೋಲಿ ನಮ್ಮ ಹುಡುಗರು ಸಾಕಷ್ಟು ಜನ ಕೆಲಸ ಮಾಡ್ಕೊಂಡಿರ್ತಾರೆ, ಆದರೆ ಸೇನೆ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲರೂ ನಾನು ಸೈನಿಕ ಸಾಲಕ್ಕೆ ಕಡಿಮೆ ಯುವಕರು ಇದ್ದಾರೆ ಅಂತ ತುಂಬ ಜನ ಇದ್ದಾರೆ, ಆದರೆ ಎಲ್ಲರ ಮಾನಸಿಕತೆ ಹೇಗಿರಬೇಕು ಅಂದರೆ ರಾಷ್ಟ್ರೀಯತೆ ಬಗ್ಗೆ ಇರಬೇಕು. ರಾಷ್ಟ್ರೀಯತೆ ಅಂದರೆ ಏನು? ನಾವು ನಮ್ಮ ರಾಷ್ಟ್ರ ಸುರಕ್ಷತೆ ಏನು? ಈ ಉದಾಹರಣೆಗೆ ನಮ್ಮ ರೋಡಲ್ಲಿ ಯಾರೋ ಬರ್ತಾರೆ, ಪಕ್ಕದ ಮನೇಲಿ ಬಾಡಿಗೆಗಿದ್ದಾರೆ, ಅವ್ರು ನಮ್ಮ ಸ್ವಲ್ಪ ಅನುಮಾನ ಬಂತು, ನಾವು ಪೊಲೀಸರು ತಿಳಿಸ್ಬೇಕು, ಮಾಹಿತಿ ಕೊಡಬೇಕು, ಅವ್ರು ಏನು ಮಾಡ್ತೀರಾ ಏನು ಅಂತ. ನಮ್ಮನೆಗೆ ಯಾರೋ ಬಾಡಿಗೆ ಕೇಳ್ಕೊಂಡು ಬಂದರು, 400 ರೂಪಾಯಿ ಬಾಡಿಗೆ ಜಾಸ್ತಿ ಕೊಡ್ತೀನಿ ಅಂದರೆ ನಾವು ಒಳಗಡೆ ಸೇರಿಸ್ಕೊಬಿಡ್ತೀವಿ, ಅವ್ರನ್ನ ಪೊಲೀಸ್ ವೆರಿಫಿಕೇಷನ್ ಮಾಡಿಸಲ್ಲ, ಗೊತ್ತಿಲ್ಲದಿದ್ದವ್ರನ್ನ ಸೇರಿಸ್ಕೊಳ್ತೀವಿ. ಈಗ ಸಣ್ಣ ಸಣ್ಣ ಉದಾಹರಣೆಗಳು. ಈಗ 26/11 ಅಮೆರಿಕಾದಲ್ಲಿ ಒಂದು ಅಟ್ಯಾಕ್ ಆಯಿತು, ಅದಾದ ನಂತರ ಇನ್ನೊಂದು ಅಟ್ಯಾಕ್ ಆಗಿಲ್ಲ. ಯಾಕೆ? ಸಾಮಾನ್ಯ ಜನರು ಕೂಡ ಅವ್ರ ಜೊತೆ, ಸರ್ಕಾರದ ಜೊತೆ ಮತ್ತು ಅಲ್ಲಿನ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಏನು ನಿರ್ದೇಶನ ನೀಡಿದ್ದಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ. ನಾವು ನಮ್ಮದಾಯಿತು, ನಾವಾಯಿತು, ನಮ್ಮ ಮಕ್ಕಳಾಯಿತು ಅಷ್ಟೇ. ನಮ್ಮಲ್ಲಿ ಏನು ಅಂದರೆ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳು ಒಂದು ಇಂಗ್ಲೀಷ್ ಕಾನ್ವೆಂಟ್ಗೆ ಹೋಗಬೇಕು, ನನ್ನ ಹತ್ರ ಒಂದು ಕಾರ್ ಇರಬೇಕು, ನನ್ನ ಹತ್ರ ಒಂದು ಮನೆ ಇರಬೇಕು, ನಾನು ಖುಷಿಯಾಗಿದ್ದೀನಿ. ಬೆಳಗ್ಗೆ ಕೂತ್ಕೊಂಡು ಪೇಪರ್ ಓದಬೇಕು, ಬೇರೆ ಏನು ಇದಾಗ್ತಿದೆ, ನಮ್ಮ ರಾಜಕಾರಣಿಗಳು ಸರಿ ಇಲ್ಲ, ನಮ್ಮ ಸೈನಿಕರಿಗೆ ಸರಿ ಇಲ್ಲ, ನಮ್ಮ ಸೈನಿಕರು ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ ಕಾಮೆಂಟ್ ಅಷ್ಟೇ ಮಾಡೋಕ್ಕೆ ಬರುತ್ತೆ. ನೀವು ಅದರಲ್ಲಿ ನುಗ್ಗಿ ಏನಾದರೂ ಮಾಡಿ ತೋರಿಸಿ, ಎಲ್ಲ ನಿಮ್ಮ ಕರ್ತವ್ಯನ ನೀವು ಮಾಡಿ. ನೀವೊಂದು ಟ್ರಾಫಿಕ್ ರೂಲ್ಸ್ ಇದು ಮಾಡ್ತೀರಾ, ಅದರಿಂದ ಬೇರೆ ಇನ್ನೇನಾಗುತ್ತೆ? ಸಣ್ಣ ಸಣ್ಣ ವಿಷಯಗಳು ಒಂದು ದೊಡ್ಡ ವಿಷಯ ಆಗುತ್ತೆ. ನೀವು ಎಲ್ಲಿ ತನಕ ಒಗ್ಗಟ್ಟು ತೋರಿಸಲ್ವೋ ಅಲ್ಲಿ ತನಕ ನಮಗೆ ಇಂಥವರು ಬಂದು ಹೊಡಿತಾನೆ ಇರ್ತಾರೆ. ಅದರಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ನಾವೆಲ್ಲ ಹಿಂದೂಗಳು, ಜಾತಿಯಲ್ಲಿ ವಿಂಗಡಣೆ ಆಗಬೇಡಿ, ಧರ್ಮದಲ್ಲಿ ವಿಂಗಡಣೆ ಆಗಬೇಡಿ. ನಮ್ಮಲ್ಲಿ ಮೊದಲು ಕೂಡ ಎಲ್ಲೂ ಜಾತಿ ಅನ್ನೋದಿರಲಿಲ್ಲ. 1920ರಲ್ಲಿ ಬ್ರಿಟಿಷರು ಒಂದು ಸರ್ವೆ ಮಾಡಿಸ್ತಾರೆ, ಅದಕ್ಕಿಂತ ಮುಂಚೆ ಎಲ್ಲ ಇದ್ದಿದ್ದೇನು? ವರ್ಣಗಳು. ನಮ್ಮ ಜಾತಿಗಳು ಹೇಗಿತ್ತು ಅಂದರೆ, ನಾವು ಕುಂಬಾರ ಕೆಲಸ ಮಾಡಿದ್ರೆ ಇವನು ಕುಂಬಾರ ಅಂತಿದ್ರು, ಆಚಾರಿ ಕೆಲಸ ಮಾಡಿದರೆ ಇವನು ಆಚಾರಿ ಅಂತಿದ್ರು, ನಾವು ಬೇರೆ ಬಟ್ಟೆ ಒಗೆಯೋ ಕೆಲಸ ಮಾಡಿದರೆ ಅಕ್ಸ ಅಂತಿದ್ರು. ಆದರೆ ಅಕ್ಸ ಕೂಡ ಒಬ್ಬ ಕ್ಷತ್ರಿಯ ಆಗ್ಬೋದಿತ್ತು, ಕುಂಬಾರ ಕೂಡ ಒಬ್ಬ ಕ್ಷತ್ರಿಯ ಆಗ್ಬೋದಿತ್ತು. ಅವನು ಯುದ್ಧಕ್ಕೆ ಹೋದರೆ ಅವನು ಕ್ಷತ್ರಿಯ. ನಾವು 1920ರಲ್ಲಿ ನಿಮಗೆ ಸೆನ್ಸಸ್ ಮಾಡಿ 4,000 ಜಾತಿಗಳನ್ನು ವಿಂಗಡಣೆ ಮಾಡಿದರು. ನಂತರ ಬಂದ ಸರ್ಕಾರಗಳು ಅದನ್ನು ಜಾಸ್ತಿನೇ ಮಾಡ್ತಾ ಹೋದರು. ನಾವು ಇವತ್ತಿನ ದಿನಾಂಕದಲ್ಲೂ ಜಾತಿ ಧರ್ಮದ ಮೇಲೆ ಇನ್ನೂ ಕಿತ್ತಾಡ್ತಿದ್ದೀವಿ, ಸಾಯ್ತಿದ್ದೀವಿ. ಆ ಮನೋಭಾವನೆಯಿಂದ ಹೊರಗಡೆ ಬರಲಿಕ್ಕಾಗಿಲ್ಲ. ಇಸ್ರಾಯೇಲು ಇವತ್ತು ಒಂದು ಸಣ್ಣ ದೇಶ ಆಗಿ ಕೂಡ ಇಷ್ಟೊಂದು ಸುತ್ತಮುತ್ತ ಎಲ್ಲೂ ಅವರು ವೈರಿಗಳೇ ಇದ್ದಾರೆ, ಆದರೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಏನಕ್ಕೆ? ಒಗ್ಗಟ್ಟು, ರಾಷ್ಟ್ರೀಯತೆ, ರಾಷ್ಟ್ರೀಯ ಬದ್ಧತೆ ಅದು ನಮ್ಮಲ್ಲಿ ಯಾಕಿಲ್ಲ? ನಾವು ಇದನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದೆ, ರಾಷ್ಟ್ರೀಯತೆಯೂ ಇದೆ. ಯಾರೋ ಒಬ್ಬ ಮಹಾನುಭಾವ ಬಂದ ಒಂದು ಸರಿ ಸೈನಿಕರು ಹೋಗ್ಬೇಕಾದ್ರೆ ನಿಂತ್ಕೊಂಡು ಇದರಲ್ಲಿ ಚಪ್ಪಾಳೆ ತಡ್ದ, ಅವತ್ತಿಂದ ಇವತ್ತಿನವರೆಗೂ ಸೈನಿಕರಿಗೆ ಒಂದಷ್ಟು ಗೌರವ ಸಿಗ್ತಿದೆ. ಏನು ನಮ್ಮಲ್ಲೂ ಸರ್ಕಾರಗಳು ಹಲವಾರು ತಪ್ಪು ಮಾಡಿದೆ. ನಾವು ಎಲ್ಲವನ್ನೂ ಸರ್ಕಾರಕ್ಕೆ ದೋಷಣೆ ಮಾಡೋಕ್ಕಾಗಲ್ಲ. ನಾನು ಕಾರ್ಗಿಲ್ ಯುದ್ಧದಲ್ಲಿ ಸೌರವ್ ಕಾಲಿ ಅವರ ದೇಹಗಳನ್ನ ಅವರು ತುಂಡುಗಳು ಮಾಡಿದಾಗ, ಅವರ ಕಣ್ಣುಗಳಂತ ಕಿತ್ತಾಗ, ಕಿವಿಗೆ ರಾಡ್ ತೂರಿಸಿದಾಗ, ಅವ್ರ ಗುಪ್ತಾಂಗಗಳನ್ನ ಕತ್ತರಿಸಿ ಕಳಿಸಿದಾಗ, ಅವರ ಸಹ ಸೈನಿಕರ ದೇಹಗಳನ್ನ ತುಂಡುಗಳಾಗಿ ಮೂಟೆ ಕಟ್ಟಿ ಬಿಸಾಕಿದಾಗ ನಮ್ಮ ಸರ್ಕಾರ UN ಹೆಚ್ಚಿನ ಕ್ರಮ ತಗೊಂಡಿಲ್ಲ. ಹಾಗೆ ವಾಜಪೇಯಿ ಸರ್ಕಾರ ಇತ್ತು, ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಆದರೆ UN ನಮ್ಮ ಇದು ಏನು ಒಂದು ಜೆನೀವಾ ಒಪ್ಪಂದ ಇದೆ, ಆ ಜೆನೀವಾ ಒಪ್ಪಂದ ಪ್ರಕಾರ ಯುದ್ಧ ಬಂದಿಗಳನ್ನ ಅವರು ಚಿತ್ರಹಿಂಸೆ ಕೊಡೋಗಿಲ್ಲ. ಆ ಚಿತ್ರಹಿಂಸೆಗೆ ಪ್ರತಿ ಬಾರಿ ಕೊಟ್ಟಿದ್ದಾರೆ, ಆದರೆ ನಾವು ಅದನ್ನು ಸಾಕಷ್ಟು ಮಟ್ಟಿಗೆ ದನಿ ಎತ್ತಿಲ್ಲ. ಈಗ ಕೆಲವು ವರ್ಷಗಳ ಹಿಂದೆ ನಮ್ಮ ಒಬ್ಬರು ಪೈಲಟ್ ಅಭಿನಂದನ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಏನು ಆ ಬಾಲಾಕೋಟ್ ಸ್ಟ್ರೈಕ್ ಆಗಲಿ ಮತ್ತೊಂದಾಗಲಿ, ಅದ ನಂತರ ಅಲ್ಲೇನು ಅವರು ಇಳಿದಿದ್ರು. ಇವತ್ತು ದಿನಾಂಕದಲ್ಲಿ ಪಾಕಿಸ್ತಾನದವರು ಇಟ್ಕೋಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ. ಏನಕ್ಕೆ ಪ್ರತಿ ಬಾರ ನೀವು ಉತ್ತರ ಕೊಡ್ತಿರ್ಲಿಲ್ಲ. ನಾವು ಒಂದು ಸಾಫ್ಟ್ ಟಾರ್ಗೆಟ್
ಅನ್ನೋ ಥರ ಬಿಂಬಿಸ್ಬಿಟ್ಟಿದ್ದಾರೆ. ನಮ್ಮ ಮಾನಸಿಕತೆಯಲ್ಲಿ, ನಮ್ಮ ಓದು ಬರೋದಲ್ಲಿ ನಮಗೆ, ನಾನು ಅದಕ್ಕೆ ಹೇಳೋದು, ನಮ್ಮ ಸೈನಿಕರ ಕಥೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿ ಅಂತ. ನಾವು ಹೇಗೆ ಹೋರಾಡಿದ್ದೀವಿ, ನಾವು ಹೇಗೆ ಪರಮವೀರ ಚಕ್ರ ತಗೊಳ್ಳಿರುವಂಥವ್ರು ತುಂಬ ಒಳ್ಳೊಳ್ಳೆ ಕಥೆಗಳಿವೆ. ಅಂಥ ಕಥೆಗಳಲ್ಲಿ ಓದಬೇಕಾಗಿರೋ, ಇಲ್ಲ ಈಗ ಜಿಹಾದಿ ಮೈಂಡ್ಸೆಟ್ ಇರುವಂಥ ಈ ಮೊಘಲರು ಮತ್ತು ಫಾರ್ಸಿಯಿಂದ ಬಂದಿರೋಂಥ ಕಥೆಗಳು ನಮ್ಮ ಓದಬೇಕು. ನಾವು ಬರೀ ಯುದ್ಧಗಳೆಲ್ಲ ಸೋತಿರೋದೇ ನಮಗೆ ಓದಿಸಿದ್ದಾರೆ. ನಾವು ನಮ್ಮ ಈ 21 ಜನ ಪರಮವೀರ ಚಕ್ರ ತೊಗೊಂಡಿರೋರು ಬಿಡಿ. ಬುಂದೇಲ್ಖಂಡನ ಜಾಗದಲ್ಲಿ ನೀವು ಗಜ್ನಿ ಮೊಹಮ್ಮದ್ ಅವ್ರ ಗೋರಿ ಮೊಹಮ್ಮದ್ ಅವರ ಯುದ್ಧದ ಮಧ್ಯದಲ್ಲಿ ಅಂತರಗಳನ್ನು ನೋಡಿ, 112 ವರ್ಷ ಯಾರು ಮೊಘಲರು ನಮಗೆ ಅಟ್ಯಾಕ್ ಮಾಡಿರಲಿಲ್ಲ. ಅಫ್ಘಾನಿಸ್ತಾನದಿಂದ ಬಂದು ತಪ್ಪರೆ ಇದ್ರ ಕಡೆಯಿಂದ ಬಂದು ಅರಬ್ ಕಂಟ್ರಿಯಿಂದ ಯಾರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿರಲಿಲ್ಲ. ಏನಕ್ಕೆ ಅಟ್ಯಾಕ್ ಮಾಡಿರಲಿಲ್ಲ? ನಮ್ಮಲ್ಲಿ ಇದೆ ಸೋಯಿಲ್ ಅನ್ನೋ ಒಬ್ಬ ರಾಜರು, ಅವರೆಲ್ಲ ನಮಗೆಲ್ಲ ಸಣ್ಣ ಸಣ್ಣ ರಾಜರ, ಒಂದು 3,000 ಸೈನಿಕರು, 4,000 ಸೈನಿಕರು, 5,000 ಸೈನಿಕರು, ಇಂಥ 20 ರಾಜ್ಯದ ಸೈನಿಕರನ್ನು ಸೇರಿಸ್ಕೊಂಡು 30,000 ಸೈನಿಕರು ಸೇರಿಕೊಂಡು 2 ಲಕ್ಷ ಜನ ಮೊಘಲರ ತಲೆನ ಕಟ್ ಮಾಡಿದ್ದಾರೆ. ಯುದ್ಧದಲ್ಲಿ ಅವ್ರನ್ನ ರಣನೀತಿ ಮಾಡಿ ಅಂತ ಸೋಲಿಸಿದರೆ, ಇದರಿಂದ ಭಯಭೀತರಾದ ಮೊಘಲರು ಸುಮಾರು 112 ವರ್ಷ ಭಾರತದ ಕಡೆ ತಲೆ ಎತ್ತಿ ನಿಂತಿಲ್ಲ. ಇಂಥ ಇತಿಹಾಸನೇ ನಾವು ಮರೆತುಬಿಟ್ಟಿದ್ದೀವಿ. ಇಂಥ ಇತಿಹಾಸನೇ ನಮಗೆ ಓದಿಸಿಲ್ಲ. ನಮಗೆ ಓದಿಸಿರೋದೇನು? ನಾನು ಈ ಸರ್ಕಾರಕ್ಕೂ ದೂಷಣೆ ಮಾಡ್ತೀನಿ. ಬಂದು 12-13 ವರ್ಷ ಆಯಿತು. ಈಗ ಅವರು ಹೇಳ್ತಾರೆ ನಮಗೆ, ಯಾರು ಮೊದಲಿಂದ ನಮ್ಮ ಎಜುಕೇಷನ್ ಮಿನಿಸ್ಟರ್ಗಳಿದ್ರು ಅವರೆಲ್ಲ ಮುಸಲ್ಮಾನರೇ ಇದ್ದರು ಮೊದಲಿನ 5, ಅದರಿಂದ ಅವರು ಜಾಮಿಯಾ ಯೂನಿವರ್ಸಿಟಿಯಿಂದ ಎಲ್ಲ ಲೆಕ್ಚರ್ಸ್ನ ಆಯ್ಕೆ ಮಾಡಿ ನಮ್ಮ ಇತಿಹಾಸಗಳನ್ನು ಪುಸ್ತಕದಲ್ಲಿ ಸೇರಿಸಿದ್ರು ಅಂತ. ನೀವು ಇದಿರಲ್ಲ ಸ್ವಾಮಿ, ಈಗ 12 ವರ್ಷದಿಂದ ನೀವು ಬದಲಾವಣೆ ಮಾಡಿ, ನಮ್ಮ ಮಕ್ಕಳಿಗೆ ಅದನ್ನು ಯಾವುದು ನಿಜವಾದ ಇತಿಹಾಸನ ತಿಳಿಸಿ. ನಮ್ಮ ಸೈನಿಕರು, ನಮ್ಮ ರಾಜರು, ತುಂಬ ಬ್ರಿಟಿಷರಲ್ಲಿ ಒಬ್ಬರು ತಮಿಳ್ನಾಡು ಮಹಾರಾಣಿ ಒಬ್ಬರು ಇರ್ತಾರೆ, ಅವರ ಒಬ್ಬರು ಸೇನಾಧಿಪತಿ, ಅವರು ಹೆಣ್ಮಗಳು. ಬ್ರಿಟಿಷರು ಬರೋರು ಯುದ್ಧಕ್ಕೆ ಹೋದಾಗ ಅವ್ರ ಮೇಲೆ ತನ್ನ ಮೈಗೆ ತುಪ್ಪ ಸುರ್ಕೊಂಡು ಅವರ ಆರ್ಮ್ಸ್ ಆ್ಯಂಡ್ ಆಮ್ಯುನೇಷನ್ ಗೋಡನ್ ಮೇಲೆ, ಮದ್ದುಗುಂಡಿರುವಂಥ ಗೋಡನ್ ಮೇಲೆ ಅವರ ಜಿಗಿದು ಅದನ್ನೆಲ್ಲ ಸಿಡಿಸಿ ಅವರ ಆ ಯುದ್ಧನ ಸೋಲಿಸ್ತಾರೆ. ಎಷ್ಟು ನಮ್ಮ ಇತಿಹಾಸದಲ್ಲಿ ಓದಿಸಿರಾ ನೀವು ಇದನ್ನು? ಕಿತ್ತೂರು ಚೆನ್ನಮ್ಮನ ಕೊಂದಿದ್ದಾರೆ, ಟಿಪ್ಪು ಸುಲ್ತಾನ್ ಕೊಂದಿದ್ದಾರೆ. ನಾವು ಎಲ್ಲ ಸೋತಿರೋ ಯುದ್ಧನ, ನಾವು ಕೊಂದಿರೋ ಯುದ್ಧಗಳನ್ನಷ್ಟೇ ಓದ್ಕೊಂಡು ಬಂದಿದ್ದೀವಿ. ಬ್ರಿಟಿಷ್ ಮತ್ತು ಒಂದು ಹರಿಯಾಣ ಮತ್ತು ಉತ್ತರ ಪ್ರದೇಶ ಮಧ್ಯದಲ್ಲಿ ಒಂದು ಸಣ್ಣ ಜಾಗ ಇತ್ತು. ಆ ಜಾಗನ ಸ್ವತಂತ್ರ ಬರೋ ತನಕನೂ ಬ್ರಿಟಿಷರು ವಶಪಡಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಅದನ್ನೆಲ್ಲೂ ನಮ್ಗೆ ಹೇಳೇ ಇಲ್ಲ. ನಾವು ಯಾರೋ ಇತಿಹಾಸಕರ ಪುಸ್ತಕಗಳು ಓದಿದಾಗ ಗೊತ್ತಾಗುತ್ತೆ, ಅದು ಯಾದವ್ ವಂಶಸ್ಥರ ಜಾಗ. ಅದು ಹರಿಯಾಣ ಮತ್ತು ರಾಜಸ್ಥಾನ್ ಮತ್ತು UP ಈ ಮಧ್ಯದಲ್ಲಿ ಇರೋಂಥ ಜಾಗ ಅದು. ಅಲ್ಲಿ ಅಂಥವರು ತುಂಬ ಜನ ಇದ್ದರು. ಕೊನೆ ತನಕನೂ ಅವರು ಬ್ರಿಟಿಷರು ಆ ಜಾಗನ ವಶಪಡಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಅಷ್ಟು ಇದರಲ್ಲಿ ಇದಿತ್ತು. ಮತ್ತು ಏನು 1946ರಲ್ಲಿ ನಮ್ಮ ನೌಕಾದಳದವರು ದಂಗೆ ಇದ್ದರು. ನೌಕಾದಳದವರು ಸಿಪಾಯಿಗಳು ದಂಗೆ ಎದ್ದು ಒಂದೇ ದಿನಕ್ಕೆ 74 ಹಡಗುಗಳು ಕರಾಚಿ, ಮುಂಬೈ, ಕಲ್ಕತ್ತಾ ಮತ್ತು ಅಮೆರಿಕದಲ್ಲಿರೋಂಥ ಹಡಗುಗಳನ್ನ ವಶಪಡಿಸ್ಕೊಂಡ್ರು. ಯುದ್ಧ ವಿಮಾನಗಳ ಹಡಗುಗಳನ್ನ ವಶಪಡಿಸ್ಕೊಂಡ್ರು. ಅದಾದ ನಂತರನೇ ಸಂವಿಧಾನ ನೀವು ರಚನೆ ಮಾಡಿ ಅಂತ ಬ್ರಿಟಿಷರು ನಮ್ಮ ಹತ್ರ ಬಂದಿದ್ದು. ಆ ಏನು ನೌಕಾದಳದ ಸಿಪಾಯಿಗಳು ದಂಗೆ ಇದ್ರು, ಆ ಕತೆ ನಾವು ಎಲ್ಲೂ ಓದೇ ಇಲ್ಲ. 1-2 ಲೈನಲ್ಲಿದೆ ಬರೀ ಸಿಪಾಯಿ ದಂಗೆ ಅಂದ್ಬಿಟ್ಟು ದಂಗೆ ಇದ್ರು ಅಂದ್ಬಿಟ್ಟು. ಆದರೆ ಸ್ವಾರಸ್ಯ ಅದರದ್ದು ಏನಿದೆ, ಯಾಕೆ ದಂಗೆ ಇದ್ರು, ಏನು 2ನೇ ವರ್ಲ್ಡ್ ವಾರಲ್ಲಿ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಅವರ ಯುದ್ಧ ಮುಗಿದ ನಂತರ ನಮ್ಮನ್ನು ತುಂಬ ಇಲ್ಟ್ರೀಟ್ ಮಾಡ್ತಿದ್ರು ಏನು ಬ್ರಿಟಿಷ್ ಸೈನಿಕರು ಮತ್ತು ಅಧಿಕಾರಿಗಳು. ಆ ಒಂದು ಮಾನಸಿಕತೆಯಿಂದ ನಮ್ಮ ಸೈನಿಕರು ದಂಗೆ ಇದ್ದರು. ಆ ದಂಗೆ ಇದ್ದಿದ್ದಕ್ಕೆ ನಮ್ಮ ತಕ್ಷಣಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ನಮಗೆ ನೀವು ಸಂವಿಧಾನ ರೆಡಿ ಮಾಡಿ ಅಂತ ಹೇಳಿದರು. ನಮಗೆ ಸಿಕ್ಕಿರೋದು ಸ್ವಾತಂತ್ರ್ಯ 47 ಅಂತ ಹೇಳ್ತಿರಲ್ಲ, ಹಾಗಿದ್ರೆ 46ಕ್ಕೆ ಯಾಕೆ ಸಂವಿಧಾನ ರಚನೆ ಮಾಡಿ ಅಂತ ಹೇಳಿದರು. ಇದು ಎಲ್ಲವೂ ಕೂಡ ಹೀಗೆ ನಮ್ಮ ಇತಿಹಾಸನೇ ತಪ್ಪಾಗಿ ಓದಿಸಿದರೆ. ನಾನು ದಯವಿಟ್ಟು ಇನ್ನೊಂದ್ಸರಿ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀರಿ, ಒಂದು ಮೇಲ್ ಮಾಡಿ, ಒಂದು ಟ್ವೀಟ್ ಮಾಡಿ, ನಮ್ಮ ಸೈನಿಕರ ಕಥೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಅಂತ ಮನವಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಇಷ್ಟೆಲ್ಲ ಸ್ವಾರಸ್ಯಕರವಾದಂಥ ವಿಚಾರವನ್ನು ಭಾರತೀಯ ಸೇನೆ ಬಗ್ಗೆ ಆಗಿರ್ಬೋದು, ಸೈನಿಕರ ಬಗ್ಗೆ ಆಗಿರ್ಬೋದು, ಅಥವಾ ಅಲ್ಲಿ ನಡೆದಂಥ ಕೆಲವೊಂದು ಘಟನೆಗಳ ಬಗ್ಗೆ ಆಗಿರ್ಬೋದು, ಇಷ್ಟು ವಿವರವಾಗಿ ತಿಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ಜೈ ಹಿಂದ್. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.